ಬಳ್ಳಾರಿ ಅಂದರೆ ಜೀನ್ಸ್ ಉದ್ಯಮವನ್ನು ನಂಬಿಕೊಂಡು ಸಾಕಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ 36 ಜೀನ್ಸ್ ವಾಷಿಂಗ್ ಘಟಕಗಳು ಈಗ ಬಂದ್ ಆಗಿರುವಂಥದ್ದು, ಸಾಕಷ್ಟು ಜನ ಬೀದಿಗೆ ಬಂದಿರುವಂಥದ್ದು. ಈ ಒಂದು ಉದ್ಯಮವನ್ನು ನಂಬಿಕೊಂಡು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಕೆಲಸವನ್ನು ಮಾಡ್ತಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ನೀಡಿದಂಥ ಒಂದು ನೋಟಿಸ್ ಈಗ ಸಾಕಷ್ಟು ಜನರನ್ನ ಬೀದಿಗೆ ತಂದಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನಾನು ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಈ ಒಂದು ಜೀನ್ಸ್ನ ಘಟಕ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಈ ಎಲ್ಲ ಜೀನ್ಸ್ ವಾಷಿಂಗ್ ಘಟಕಗಳಿಂದ ಬಂದ್ ಆಗಿರುವಂಥದ್ದು. ಕಾರಣ ಅಂದರೆ ಈ ಒಂದು ಉದ್ಯಮದಿಂದ ಹೊರಸೂಸ್ತಕ್ಕಂಥ ಏನು ಕೆಮಿಕಲ್ ವಾಟರ್ ಇದೆ ಅದನ್ನು ಶುದ್ಧೀಕರಣ ಮಾಡದೆ ನೇರವಾಗಿ ಕಾಲುವೆಗಳಿಗೆ ಹರಿಬಿಡಲಾಗುತ್ತೆ ಅನ್ನುವಂಥ ಒಂದು ಆರೋಪ ಇತ್ತು. ಹಾಗಾಗಿ ಈ ಒಂದು ಘಟಕಗಳಿಗೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸನ್ನು ಕೂಡ ಸರ್ವ್ ಮಾಡಿತ್ತು. ಆ ಒಂದು ನಿಟ್ಟಿನಲ್ಲಿ ಕಡ್ಡಾಯವಾಗಿ ಈ ಪ್ರತಿ ವಾಷಿಂಗ್ ಘಟಕಗಳೇನಿದ್ದಾವೆ ಅವು ಶುದ್ಧೀಕರಣ ಘಟಕಗಳನ್ನು ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಈ ಹಿಂದೆ ಹಲವು ಬಾರಿ ನೋಟಿಸನ್ನು ನೀಡಿತ್ತು. ಆದರೆ ಈಗ ಏಕಾಏಕಿ ಅವುಗಳನ್ನು ನೋಟಿಸ್ಗೂ ಕೂಡ ಸಾಕಷ್ಟು ಇಲ್ಲಿ ಉದ್ಯಮಿಗಳೇನಿದ್ರು ಅವರು ಈ ನಷ್ಟದಲ್ಲಿರ್ತಕ್ಕಂಥ ಈ ಒಂದು ಉದ್ಯಮವನ್ನು ಎತ್ತಕ್ಕೆ ಆಗ್ತಾ ಇಲ್ಲ. ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮಗೆ ಶುದ್ಧೀಕರಣ ಘಟಕಗಳನ್ನ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನ ಮಾಲೀಕರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು. ಈಗ ಏಕಾಏಕಿ ಅವುಗಳನ್ನ ಅಂದ್ರೆ ಈ ಒಂದು ಕೆಮಿಕಲ್ ವಾಟರನ್ನ ನೇರವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಹರಿಬಿಡ್ತಾ ಇರೋ ಪರಿಣಾಮವಾಗಿ ಈಗ ಅವುಗಳನ್ನ ಬಂದ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಸುಮಾರು ನಿತ್ಯ ಸಾಕಷ್ಟು ಜನ ಅಂದ್ರೆ ಇನ್ನು 2 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಜೀನ್ಸ್ ಉದ್ಯಮವನ್ನ ನಂಬಿಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಬಾರಿ ಹೇಳಿತ್ತು, ನಾವು ಬಳ್ಳಾರಿ ಜೀನ್ಸ್ ಉದ್ಯಮ ಅಂದ್ರೆ ಜೀನ್ಸ್ ಉದ್ಯಮವನ್ನ ಅದನ್ನ ಅಪರೇಲ್ ಪಾರ್ಕ್ ಆಗಿ ನಿರ್ಮಾಣ ಮಾಡ್ತೀವಿ, 5,000 ಕೋಟಿ ಅದಕ್ಕೆ ಬಜೆಟ್ ಅನ್ನ ಮೀಸಲಿಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರಿಗೆ ಏನು ಭರವಸೆಯನ್ನ ನೀಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೊಟ್ಟ ಮಾತನ್ನ ಸರ್ಕಾರ ಮರ್ತಿದ್ದೆ, ಒಂದು ಕಡೆ ಮರ್ತಿದೆ, ಮತ್ತೊಂದು ಕಡೆ ಇಡೀ ಇಲ್ಲಿ ಏನು ಆಗ್ತಕ್ಕಂಥ ಏನು ಸಾಕಷ್ಟು ನಷ್ಟದಲ್ಲಿ ಇರ್ತಕ್ಕಂಥ ಈ ಒಂದು ಜೀನ್ಸ್ ವಾಷಿಂಗ್ ಘಟಕಗಳಿಂದಾವೆ ಇವುಗಳಿಗೆ ಈಗ ನೋಟಿಸ್ ಕೊಡುವ ಮೂಲಕ ಬಂದ್ ಮಾಡಿರೋ ಪರಿಣಾಮವಾಗಿ ಸಾಕಷ್ಟು ಜನ ಉದ್ಯೋಗವನ್ನು ಕಳೆದುಕೊಂಡು ಈಗ ಬೀದಿಗೆ ಬಂದಿರುವಂಥದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಇದೆ ಇದನ್ನ ಪರಿಹಾರ ಕಂಡುಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರಿಗೆ ಅಂದ್ರೆ ಇಲ್ಲಿನ ಉದ್ಯಮಿಗಳಿಗಾಗಿರ್ಬೋದು ಜೊತೆಗೆ ಕಾರ್ಮಿಕರಿಗಾಗಿರ್ಬೋದು ಎಲ್ಲ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು. ಜೊತೆಗೆ ಇಲ್ಲ ಏನು ಈ ಬಂದಾಗಿದ್ದಾವೆ ಈ ಜೀನ್ಸ್ ಉದ್ಯಮ ಅವುಗಳಿಗೆ ಮತ್ತೊಂದು ಹಂತದ ಅಂದ್ರೆ ಇಲ್ಲಿ ಏನು ಕೆಮಿಕಲ್ ವಾಟರ್ನ ಹೊರಗಡೆ ಬಿಡ್ತಾ ಇತ್ತು, ಇದಕ್ಕೆ ಶುದ್ಧ ಅಂದ್ರೆ ಸಂಸ್ಕರಣ ಅಂದ್ರೆ ನೀರು ಸಂಸ್ಕರಣ ಅಂದ್ರೆ ಈಗಾಗಲೇ ಒಂದು ಏನು ಯೂನಿಟ್ ಮಾಡಬೇಕಿತ್ತು, ಅದನ್ನ ಬೇಗ ಜಿಲ್ಲಾಡಳಿತ ಮಾಡಬೇಕು. ಜೊತೆಗೆ ಇಲ್ಲಿ ಆಗ್ತಾ ಏನು ಉದ್ಯಮ ಇದೆ ಇದನ್ನ ಮತ್ತೆ ಮರುಸ್ಥಾಪನೆ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಳ್ಳಾರಿ ಜನರ ಈಗ ಒತ್ತಾಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.